ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನ ಇರುತ್ತೆ. ಏನು ನಾಳೆ ಮುಷ್ಕರ ಇದೆ ನಮ್ಮ ಸಾರಿಗೆ ಸಂಸ್ಥೆ ಇಲಾಖೆ ನೌಕರರು. ಸೊ ಯಾವುದೇ ರೀತಿ ನಾಳೆ ಜನರಲ್ ಪಬ್ಲಿಕ್ಕಿಗೆ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ, ಓಕೆ, ಮತ್ತು ನಮ್ಮ ಯಾರು ಡ್ರೈವರ್ಸ್ಗಳು ನಮಗೆ ಸರ್ವಿಸ್ ಕೊಡಲಿಕ್ಕೆ ಬರ್ತಾರೆ ಅವರಿಗೂ ತೊಂದರೆ ಆಗದಂತೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ನಮ್ಮ ಕನ್ಸರ್ನ್ ಆಲ್ ಡಿಪಾರ್ಟ್ಮೆಂಟ್ಸ್ ಜೊತೆ ನಾವು ಇವತ್ತು ಮೀಟಿಂಗ್ ಮಾಡ್ತಾಯಿದ್ವಿ. ಸೊ ಪ್ರಿಕಾಷನರಿಯಾಗಿ ನಾವೆಲ್ಲ ಪ್ರಿಪೇರ್ಡ್ ಆಗಿದ್ದೀವಿ. ಯಾವುದೇ ರೀತಿ ಈ ಖಾಸಗಿ ವಾಹನಗಳು ನಮಗೆ ಸರ್ವಿಸ್ಗೆ ಬರ್ತಿದೆ. ಸೊ ಅವರಿಗೂ ಕೂಡ ಖಾಸಗಿ ವಾಹನಗಳಿಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಈಗ ಇದು ಒಂದು ಸಾರಿಗೆ ಒಂದು ಸರ್ವಿಸ್ ಆಗಿರೋದ್ರಿಂದ ಯಾವುದೇ ರೀತಿ ಜಾಸ್ತಿ ನೀವು ಅವರಿಗೆ ಏನು ಅಮೌಂಟ್ನ ಚಾರ್ಜ್ ಮಾಡಿದೆ, ಮಿನಿಮಮ್ ಆಗಿ ರೆಗ್ಯುಲೇಟೆಡ್ ಆಗಿ ಎಷ್ಟಿದೆ ಅಷ್ಟೇ ಚಾರ್ಜ್ ಮಾಡಿ. ಸೊ ಯಾವುದೇ ಸರ್ವಿಸಲ್ಲಿ ವ್ಯತ್ಯಯ ಆಗುವಂತೆ ನೀವು ಸರ್ವಿಸ್ ಕೊಡಿ. ಈಗ ನಮ್ಮ ದೀಪ ಮಂಜೂರಿಗೆ ಮಾತಾಡಿದ್ದೀವಿ. ಎಷ್ಟು ರೂಟ್ ಇದೆ, ಟೋಟಲ್ 12 ರೂಟ್ಸ್ ಇದೆ ನಮ್ಮಲ್ಲಿ. ಸೊ ಒಂದು 48 ನಮಗೆ ಸರ್ವಿಸಸ್ ಬಸ್ಗಳು ಓಡಾಟ ಇದೆ ಒಂದು ಪರ್ ಡೇಗೆ. 12 ಸರ್ವಿಸಲ್ಲಿ 12 ರೂಟ್ಗಳಲ್ಲಿ ಯಾವುದೇ ವ್ಯತ್ಯಯ ಆಗದಂತೆ ಎಲ್ಲ ರೂಟಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಹೇಳಿದ್ವಿ. ಯಾಕಂದರೆ ಒಂದೇ ರೂಟಲ್ಲಿ ಜಾಸ್ತಿ ವೆಹಿಕಲ್ಸ್ ಹೋದರೆ ಒಂದೇ ರೂಟಲ್ಲಿ ಸರ್ವಿಸ್ ಆಗುತ್ತೆ, ಇನ್ನು ರೂಟಲ್ಲಿ ಸರ್ವಿಸ್ ಸಿಗದೇ ಇರ್ಬೋದು. ಅದಕ್ಕೋಸ್ಕರ ನಾವು ಡಿಪೋ ಮ್ಯಾನೇಜರ್ಗೆ ಮತ್ತು ನಮ್ಮ RTO ಅವ್ರಿಗೆ ಹೇಳ್ತಾ ಇದ್ವಿ, ಏನಂದರೆ ಯಾವ ರೂಟಲ್ಲಿ ಯಾವುದು ಹೋಗ್ತಾ ಇಲ್ಲ ಅಲ್ಲಿ ಪ್ರೈವೇಟ್ ಅವ್ರಿಗೆ ಕನ್ವಿನ್ಸ್ ಮಾಡಿ ಆ ರೂಟಲ್ಲಿ ಕಳಿಸುತ್ತೆ, ನಮ್ಮ ಜನರಲ್ ಪಬ್ಲಿಕ್ಗೂ ಸರ್ವಿಸ್ ಸಿಗುತ್ತೆ. ಅದು ಆ ನಿಟ್ಟಿನಲ್ಲಿ ಎಲ್ಲರಿಗೂ ಸಹಕಾರ ಕೊಡಲಿಕ್ಕೆ ನಾನು ಕೇಳ್ತೀನಿ. ಆದಷ್ಟು ಬೇಗ ಮತ್ತು ನಮ್ಮ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಎಲ್ಲ ಏನು ನಿಮ್ಮ ಇದಿದೆ ಅದನ್ನು ಮುಂಜಾಗ್ರತೆ ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ಎಲ್ಲ ನೌಕರರಿಗೂ ಕೂಡ ನಾನು ವಿನಂತಿ ಮಾಡ್ಕೊತೀನಿ, ನಾಳೆ ಬಂದು ನೀವು ಜಾಯಿನ್ ಆಗಿ ಜನರಲ್ ಪಬ್ಲಿಕ್ಗೆ ಸರ್ವಿಸ್ ಕೊಡಿ ಅಂತ ನಾನು ಕೇಳ್ತೀನಿ. ಸರ್, ನಾಳೆ ಬೇರೆ ಪ್ರೈವೇಟ್ ಬಸ್ಗೆ ಸೆಕ್ಯೂರಿಟಿ ಕೊಡ್ತೀರಾ ಸರ್? ಹಾಂ, ಪ್ರೈವೇಟ್ ಬಸ್ಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಯಾವುದೇ ರೀತಿ ತೊಂದರೆ ಆಗದಂಗೆ ನಾವು ಏನು ರೂಟ್ ನಮ್ಮ ಅದರಿಂದ ಅವರಿಗೆ ನಾವು ಕೊಡ್ತಾಯಿದ್ದೀವಿ. ಓಕೆ, ಪೊಲೀಸ್ ಡಿಪಾರ್ಟ್ಮೆಂಟು ದೇ ವಿಲ್ ಟೇಕ್ ಕೇರ್. ಮೆನ್ಗಳನ್ನ ಡಿಪೋಗಳಲ್ಲಿ ಮತ್ತು ವಿವಿಧ ಪ್ಲೇಸ್ಗಳಲ್ಲಿ ಮೆನ್ಗಳನ್ನು ಹಾಕಿರ್ತೀವಿ. ಸೊ ಅವರಿಗೂ ಕೂಡ ನಾವು ಪ್ರೊಟೆಕ್ಷನ್ ಕೊಡ್ತೀವಿ. ಓಕೆ.